ಕಾಣ್ತಾ ಇದೆ ಭಾವನ. ಇದರ ಜೊತೆಗೆ ವಿಜಯಲಕ್ಷ್ಮಿ ದರ್ಶನ್ ಜೈಲಿನಲ್ಲಿದ್ದ ಸಂದರ್ಭದಲ್ಲೂ ಕೂಡ ದೇವರ ಮೊರೆ ಹೋಗಿ ಬೇರೆ ಬೇರೆ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಪೂಜೆ ಪುನಸ್ಕಾರ ಸಲ್ಲಿಸಿದ್ರು. ಅದಾದ ಮೇಲೆ ದೇವರಿಗೆ ಕೃತಜ್ಞತೆ ಕೂಡ ಹೇಳಿದ್ರು ಯಾವಾಗ ಬೇಲ್ ಗ್ರಾಂಟ್ ಆಯ್ತು. ಸೊ ವಿಜಯಲಕ್ಷ್ಮಿ ಈ ಹಿಂದೆ ಅಂದುಕೊಂಡಿದ್ದ ಒಂದು ಪೂಜೆನ ಇದು, ಅಥವಾ ಹೊರ ಬಂದ ನಂತರ ಯಾರಾದ್ರೂ ಸಜೆಸ್ಟ್ ಮಾಡಿದ್ರ ಹಿಂಗಿದ್ದೊಂದು ಪೂಜೆ ಮಾಡಬೇಕು ಅಂತ? ಇಲ್ಲ, ಈಗ ಮೇಲ್ನೋಟಕ್ಕೆ ನೋಡುವಾಗ ಇದು ಯಾರಾದರೂ ಸಜೆಸ್ಟ್ ಮಾಡಿದ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂದರೆ ವಿಜಯಲಕ್ಷ್ಮಿ ಈ ಹಿಂದೆ ಹೋಗಿದ್ದಂಥದ್ದು ಕೊಲ್ಲೂರು ದೇವಸ್ಥಾನಕ್ಕೆ. ಕೊಲ್ಲೂರಿನಲ್ಲಿ ಅವರು ಪೂಜೆಯನ್ನು ಮಾಡಿಸಿದ್ರು. ಆ ಬಳಿಕವೂ ಕೂಡ ಕೊಲ್ಲೂರಿಗೆ ಹೋಗಿ ಪೂಜೆಯನ್ನು ಮಾಡಿಸಿದ್ರು. ಅದೇ ಶತ್ರು ಸಂಹಾರ ಪೂಜೆ ಆ ರೀತಿಯಲ್ಲಿ ಆಗೋದಿಲ್ಲ. ಯಾಕಂದರೆ ಯಾರು ಪೂಜೆ ಮಾಡಿಸ್ತಾರೋ ಸ್ವತಃ ಅವರೇ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಆ ಪೂಜೆಯ ವಿಧಿವಿಧಾನಗಳಲ್ಲಿ ಅವರು ಪಾಲ್ಗೊಳ್ಳಬೇಕಾಗುತ್ತೆ. ಈ ಹಿಂದೆ ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಕೂಡ ಅದೇ ದೇವಸ್ಥಾನಕ್ಕೆ ಬಂದು ಪೂಜಾ ವಿಧಿವಿಧಾನಗಳಲ್ಲಿ ಪಾಲ್ಗೊಂಡಿದ್ರು. ಆ ಸಂದರ್ಭದಲ್ಲಿ ಅದು ಯಾಗದ ಮಾದರಿಗಳಲ್ಲಿ ನಡೀತಾ ಇತ್ತು. ಅಂದ್ರೆ ಸ್ವತಃ ಅವರು ಕೂಡ ಕೂತು ಅಲ್ಲಿ ಪೂಜೆ ವಿಧಿವಿಧಾನಗಳಲ್ಲಿ ಪಾಲ್ಗೊಂಡು ಅದನ್ನೆಲ್ಲವನ್ನ ಮಾಡಿಸುವಂತ ಪ್ರಕ್ರಿಯೆಗಳಿರುತ್ತೆ. ಆದ್ರೆ ಈಗ ಕೆಲವೊಂದು ವಿಧಿವಿಧಾನಗಳಲ್ಲಿ ಒಂದಷ್ಟು ಬದಲಾವಣೆಗಳಾಗಿದೆ ಅನ್ನುವಂಥದ್ದು ದೇವಸ್ಥಾನದ ಆಡಳಿತ ಮಂಡಳಿ ಕೊಟ್ಟಿರುವ ಮಾಹಿತಿ. ಇನ್ನು ಜೊತೆಗೆ ಅದು ರಿನೋವೇಷನ್ ಕೂಡ ಆಗ್ತಾ ಇದೆ ದೇವಸ್ಥಾನ. ಹಾಗಾಗಿ ಒಂದಷ್ಟು ಪೂಜಾ ವಿಧಿವಿಧಾನಗಳಲ್ಲಿ ಬದಲಾವಣೆಗಳಾಗಿದೆ. ಹಾಗಾಗಿ ದರ್ಶನ್ ಕೂಡ ಅದೇ ರೀತಿ ಬಂದು ಪೂಜೆಯಲ್ಲಿ ವಿಧಿವಿಧಾನಗಳಲ್ಲಿ ಪಾಲ್ಗೊಂಡು, ಅಂದ್ರೆ ಒಳಗೆ ಆ ನೈವೇದ್ಯ ಸ್ವೀಕಾರ ಆ ನೈವೇದ್ಯವನ್ನು ದೇವರಿಗೆ ಅರ್ಪಿಸಿದ ನಂತರ ಅದರ ಪ್ರಸಾದವನ್ನು ಪಡೆದಷ್ಟೇ ಅವರು ತೆರಳಿದ್ದಾರೆ. ಅಂದ್ರೆ ಇದರ ನಿಖರವಾದ ಮಾಹಿತಿ ಇದ್ದವರಷ್ಟೇ. ಎಷ್ಟೋ ಜನ 12 ಗಂಟೆ ನಂತರ ದೇವಸ್ಥಾನ ಕ್ಲೋಸ್ ಆಗುತ್ತೆ ಅನ್ನುವಂಥ ಮಾಹಿತಿ ಕೂಡ ಇರೋದಿಲ್ಲ ಹೆಚ್ಚಿನ ಜನರಿಗೆ. ಆದರೆ ಇದು 4:30ಯಿಂದ 12 ಗಂಟೆವರೆಗೆ ಅಷ್ಟೇ ಇರೋದು. ಹಾಗಾಗಿ ಬೆಳ್ಳಂಬೆಳಿಗ್ಗೆ ಒಂದು 10 ಗಂಟೆ ಅಷ್ಟರವರೆಗೆ ಅವರು 9:30-10 ಗಂಟೆ ಹೊತ್ತಿಗೆ ರೀಚ್ ಆಗಿದ್ದಾರೆ. ಆ ನಂತರ ಕಂಪ್ಲೀಟ್ ಪೂಜೆ ಮುಗಿಸೊಂದು 11-11:30 ಹೊತ್ತಿಗೆ ಅವರು ದೇವಸ್ಥಾನದಿಂದ ಹೊರಗಡೆ ಹೋಗಿರುವಂಥದ್ದು. ಹಾಗಾಗಿ ದರ್ಶನ್ ಈ ಪೂಜೆಯಲ್ಲಿ ಪಾಲ್ಗೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳು ಬಹುಶಃ ಮಂಗಳೂರು ಭಾಗದವರು ಕೊಟ್ಟಿರುವ ಸಾಧ್ಯತೆ ಕೂಡ. ಯಾಕೆಂದ್ರೆ ದರ್ಶನ್ಗೆ ಈ ಭಾಗದಲ್ಲೂ ಕೂಡ ಒಂದಷ್ಟು ಗೆಳೆಯರ ಸಮೂಹ ಇದೆ. ಅದ್ರ ಜೊತೆಗೆ ಮೈಸೂರಿನವರಿಗೂ ಕೂಡ ಒಂದಷ್ಟು ಜನರಿಗೆ ಮಾಡೈಕಾವು ದೇವಸ್ಥಾನದ ಬಗ್ಗೆ ಮಾಹಿತಿ ಇದೆ. ಯಾಕಂದ್ರೆ ಅದು ಕೂಡ ಕೇರಳದ ಗಡಿ ಭಾಗದಲ್ಲಿ ಬರುವಂತದ್ದು. ಒಟ್ಟು ಯಾರದ್ದು ಸಲಹೆಯನ್ನ ಪಡೆದು ಸೂಚನೆಗಳನ್ನ ಪಡೆದೇ ಅವರು ಬಂದಿರುವಂತದ್ದು ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಹಿಂದೆ ತೀರಾ ಇತ್ತೀಚೆಗಷ್ಟೇ ಡಿ ಕೆ ಶಿವಕುಮಾರ್ ಅವರ ವಿರುದ್ಧವೂ ಕೂಡ ಅಲ್ಲಿಯ ಕೇರಳದ ಯಾವುದೋ ದೇವಸ್ಥಾನದಲ್ಲಿ ಡಿ ಕೆ ಶಿವಕುಮಾರ್ ಅವರು ಶತ್ರು ಸಂಹಾರ ಯಾಗ ಮಾಡಿದ್ದಾರೆ, ಕಸುಮಾರ ಪೂಜೆಗಳನ್ನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಬಂದಿತ್ತು. ಆದರೆ ಬಹುತೇಕ ರಾಜಕಾರಣಿಗಳೇ ಇರಬಹುದು, ನಟರೇ ಇರಬಹುದು, ಬಹಳ ದೊಡ್ಡ ದೊಡ್ಡ ಉದ್ಯಮಿಗಳೇ ಇರಬಹುದು, ಅವರೆಲ್ಲರೂ ಕೂಡ ಬಹಳ ಗೌಪ್ಯವಾಗಿಯೇ ಬಂದು ಇಲ್ಲಿ ಪೂಜೆಗಳನ್ನು ನೆರವೇರಿಸಿ ಹೊರಗಡೆ ಹೋಗುವಂಥದ್ದು. ಯಾಕಂದ್ರೆ ಒಂದು ಕಾರಣ ಅದು ಕೇರಳದಲ್ಲಿ ಇದೆ ಅನ್ನುವಂಥದ್ದು. ಯಾಕಂದ್ರೆ ಕರ್ನಾಟಕದ ಯಾರೇ ಅಲ್ಲಿಗೆ ಹೋದ್ರೂ ಕೂಡ ಅಲ್ಲಿ ಒಂದಷ್ಟು ಸಾರ್ವಜನಿಕ ಪಬ್ಲಿಕ್ ಆಗಿ ಅವರಿಗೆ ಸಮಸ್ಯೆಗಳಾಗೋದಿಲ್ಲ ಅನ್ನುವಂಥದ್ದು. ಬಹುಶಃ ದರ್ಶನ್ಗೂ ಕೂಡ ಅಂಥದ್ದು ಇರಬಹುದು. ಆದ್ರೆ ಆ ದಕ್ಷಿಣ ಭಾರತಕ್ಕೆ ನಾವು ಶತ್ರು ಸಂಹಾರದ ವಿಚಾರಕ್ಕೆ ಒಂದು ದೇವಸ್ಥಾನವನ್ನು ಉಲ್ಲೇಖ ಮಾಡೋದಾದ್ರೆ ಅದು ಮಾಡೈಕಾವು ಭಗವತಿ ಕ್ಷೇತ್ರ ಮಾತ್ರ ಇರುವಂಥದ್ದು. ಹಾಗಾಗಿ ಅದೇ ದೇವಸ್ಥಾನವನ್ನು ಅವರು ಆಯ್ದುಕೊಂಡಿರುವಂತ ಸಾಧ್ಯತೆ ಇರುವಂಥದ್ದು. ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.